ಚಿನ್ನ, ತಾಮ್ರ, ಬೆಳ್ಳಿ, ಹಿತ್ತಾಳೆ ಇಂತಹ ವ್ಯಾಪಾರಸ್ಥರಿಗೆ ಅಧಿಕವಾದಂತಹ ಲಾಭ. ಅರೆ, ಇದು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ? ತುಲಾ ರಾಶಿಯಲ್ಲಿ ಜನನವಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ 2026ರಲ್ಲಿ ನಡೀತಕ್ಕಂತಹ ಯೋಗ ಇದಾಗಿರುತ್ತೆ. ಜನವರಿಯ ತಿಂಗಳಿನಲ್ಲಿ ಹಣಕಾಸಿನ ತೊಂದರೆ ಹೇಳ್ತಕ್ಕಂಥದ್ದು ಎದುರಾಗ್ತದೆ. ಜೊತೆಗೆ ಕೆಲವು ವ್ಯಾಪಾರಸ್ಥರಿಗೆ ಲಾಭವಿರ್ತದೆ, ಇನ್ನು ಕೆಲವು ವ್ಯಾಪಾರಸ್ಥರಿಗೆ ನಷ್ಟವಿರ್ತದೆ. ಒಟ್ಟಿನಲ್ಲಿ ಏರುಪೇರತೆ ಹೇಳ್ತಕ್ಕಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ನಕ್ಷತ್ರದಲ್ಲಿ ಪರಿಣಾಮವನ್ನು ನಾವು ಕಾಣಬಹುದು. ಆದರೆ ತೊಂದರೆಯಾಗದ ರೀತಿಯಲ್ಲಿ ಜೀವನ ಹೇಳ್ತಕ್ಕಂಥದ್ದು ನಡೆಯುತ್ತೆ. ವ್ಯಾಪಾರದಲ್ಲಿ ಅದರಲ್ಲೂ ಕಬ್ಬಿಣ ಮತ್ತು ಅಗ್ನಿ ಮತ್ತು ಜಲ ವ್ಯಾಪಾರಸ್ಥರಿಗೆ 2 ನಕ್ಷತ್ರದವರಿಗೆ ಅಧಿಕವಾದಂತಹ ಲಾಭ ಹೇಳ್ತಕ್ಕಂಥದ್ದು ಈ ತುಲಾ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಉಂಟಾಗತ್ತೆ. ಹೆಂಡತಿ ಮಕ್ಕಳ ಸಂಗಡದಲ್ಲಿ ಒಂದು ಖುಷಿಯಾದಂತಹ ನೆಮ್ಮದಿಯ ಜೀವನ ಹೇಳ್ತಕ್ಕಂತಹದ್ದು ಇರ್ತದೆ. ಜೊತೆಗೆ ಗುರುವಿನ ಅನುಗ್ರಹವನ್ನು ನೀವು ಹೆಚ್ಚಿದಾಗಿ ತಗೊಂಡಷ್ಟು ನಿಮಗೆ ಕೆಲವು ಆಗ್ತಕ್ಕಂತಹ ಸಮಸ್ಯೆಯಿಂದ ನೀವು ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತಕ್ಕಂತಹದ್ದು. ಜೊತೆಗೆ ವ್ಯಾಪಾರಕ್ಕೆ ಎಲ್ಲ ಒಂದು ಅನುಕೂಲಕರವಾಗುವ ಸಾಧ್ಯತೆ ಹೆಚ್ಚಿನದಾಗಿ ಇರುತ್ತೆ. ಇನ್ನು 3ನೇ ತಿಂಗಳಲ್ಲಿ ತೀರ್ಥಕ್ಷೇತ್ರಗಳ ಯಾತ್ರೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಹೇಳ್ತಕ್ಕಂಥದ್ದು ಕಾಣಿಸ್ಕೊಳ್ತಕ್ಕಂಥದ್ದು, ಇನ್ನು ಕೆಲವರಿಗೆ ಆರೋಗ್ಯ ಹೇಳ್ತಕ್ಕಂಥದ್ದು ಹದಗೆಡುವ ಸಾಧ್ಯತೆ ಹೇಳ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು 4ನೇ ತಿಂಗಳಿನಲ್ಲಿ ಮಕ್ಕಳಿಂದಾಗಿ ತುಂಬ ಚಿಂತನೆ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಇನ್ನು ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಇತ್ಯಾದಿಗಳು ಮಧ್ಯಮವಾಗಿ ಮುಂದುವರಿತಕ್ಕಂತಹದ್ದು. ತುಲಾರಾಶಿಯಲ್ಲಿ ಹುಟ್ಟಿ ಇರತಕ್ಕಂತಹ ತಂದೆ ತಾಯಿಗಳಿಗೆ ಮಾತ್ರ ಮಕ್ಕಳಿಂದ ಬಾಧನೆಯು, ಚಿಂತನೆಯು, ಅನಂತರದಲ್ಲಿ ವ್ಯರ್ಥ ಹಾನಿಯು, ಅನಂತರದಲ್ಲಿ ಖರ್ಚುಗಳು ಹೆಚ್ಚಿಗೆ ಆಗ್ತಕ್ಕಂತಹ ಸಾಧ್ಯತೆಗಳು ಇರತಕ್ಕಂತಹದ್ದು. ಇನ್ನು 5ನೇ ತಿಂಗಳಿನಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿದಾದಂತಹ ಚೇತರಿಕೆಯು ಕಂಡುಬಂದರೂ ಕೂಡ ಜಾಗರೂಕತೆ ಅಷ್ಟೇ ಮುಖ್ಯವಾಗಿ ಇರತಕ್ಕಂತಹದ್ದು. ಜೊತೆಯಲ್ಲಿ ಅವರ ಜೀವನದಲ್ಲಿ ಕೆಲವೊಂದು ಕಹಿಯಾದಂತಹ ಘಟನೆ ಹೇಳ್ತಕ್ಕಂಥದ್ರಿಂದ ಅವರು ಹೊರಗೆ ಬರುವ ಪ್ರಯತ್ನ ಹೇಳ್ತಕ್ಕಂಥದ್ದನ್ನು ಮಾಡ್ತಾ ಇರ್ತಾರೆ. ಆದರೆ ಅದು ಸಾಧ್ಯವಾಗದೆ ಇರತಕ್ಕಂತಹದ್ದು ಈ ಸಮಯದಲ್ಲಿ ಸಾಧ್ಯವಾಗುವ ಸಾಧ್ಯತೆಗಳು ಇರತಕ್ಕಂತಹದ್ದು. ಮತ್ತು ಅಷ್ಟೇ ಅಲ್ಲದೆ ಮನಸ್ಸಿನಲ್ಲಿ ಆದಷ್ಟು ದೈವಿಕವಾದಂತಹ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಹೋದಾಗ ಇವರಿಗೆ ಕೆಲವಷ್ಟು ಸಮಸ್ಯೆಗಳಿಂದ ಇವರು ಹೊರಗಡೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು 6ನೇ ತಿಂಗಳಿನಲ್ಲಿ ಹಣಕಾಸಿನ ಹರಿವು ಹೇಳ್ತಕ್ಕಂಥದ್ದು ಬರ್ತದೆ. ಜೊತೆಯಲ್ಲಿ ಉದ್ಯೋಗದಲ್ಲಿ ಪ್ರಗತಿಯು, ಅನಂತರದಲ್ಲಿ ಹೆಸರು, ಕೀರ್ತಿ, ಲಾಭ, ಅನಂತರದಲ್ಲಿ ಕೆಲವೊಂದು ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟು ಇರತಕ್ಕಂಥವರಿಗೆ ಜಯ, ಹೀಗೆ ಹಲವು ರೀತಿಯಾದಂತಹ ಒಳ್ಳೆಯದಾದಂತಹ ತುಂಬ ಖುಷಿಯನ್ನು ಪಡುವಂತಹ ಸಮಯವು ಇದಾಗಿರುತ್ತೆ. ಇನ್ನು 7ನೇ ತಿಂಗಳಿನಲ್ಲಿ ತುಂಬ ಉತ್ಸಾಹಭರಿತರಾಗಿ ಇರ್ತೀರಿ. ಆದರೆ ತಿಂಗಳಿನ ಮಧ್ಯಂತರದಲ್ಲಿ ವ್ಯಾವಹಾರಿಕವಾಗಿ ಏರುಪೇರತೆಗಳು ಉಂಟಾಗುತ್ತೆ. ಅದರಿಂದ ಸ್ವಲ್ಪ ಚಿಂತನೆಗಳು ಉಂಟಾಗತ್ತೆ. ಇದರಿಂದ ನೀವು ಹೊರಗಡೆ ಬನ್ನಿ, ಮುಂದಿನ ದಿವಸ ಉತ್ತಮ. 8ನೇ ತಿಂಗಳಿನಲ್ಲಿ ದೂರ ಪ್ರಯಾಣ ಹೇಳ್ತಕ್ಕಂಥದ್ದನ್ನು ನೀವು ಕಾಣಬಹುದು. ಜೊತೆಯಲ್ಲಿ ಇನ್ನು ಕೆಲವರು ಎಷ್ಟೋ ಸಮಯಗಳಿಂದ ವಿದೇಶಗಳಿಗೆ ಹೋಗಬೇಕು,
ಅಲ್ಲಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೆಲ್ಲ ಅಂದ್ಕೊಳ್ತಾ ಇರ್ತೀರಲ್ವ, ಅಂತಹವರಿಗೆ ಸುಸಮಯ ಇದಾಗಿರುತ್ತೆ ಮತ್ತು ನೀವು ಅಪೇಕ್ಷೆ ಪಟ್ಟಂತಹ ರೀತಿಯಾದಂತಹ ಪ್ರಯಾಣ ನಿಮಗೆ ಒದಗಿ ಬರತಕ್ಕಂತಹ ಸುಸಂದರ್ಭ. ಇನ್ನು 9ನೇ ತಿಂಗಳಿನಲ್ಲಿ ಎಲ್ಲ ರೀತಿಯಾದಂತಹದ್ದು ಕೂಡ ಒಂದು ಮಿಶ್ರವಾದಂತಹ ಫಲ ಅಂತ ನಾವು ಕರೀಬಹುದು. ಅಂದರೆ ಕೆಲಸ ಆಗ್ತಾ ಇದೆಯಾ? ಆಗ್ತಾ ಇದೆ. ಇಲ್ಲವಾ? ಇಲ್ಲ ಅಂತ ಹೇಳಿದರೆ ಒಂದು ರೀತಿಯಾದಂತಹ ಮಧ್ಯಮವಾದಂತಹ ರೀತಿಯಾದಂತಹದ್ದು ಮತ್ತು ಅಷ್ಟೇ ಅಲ್ಲದೆ ಗತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಈ ಸಮಯದಲ್ಲಿ ಪ್ರತಿಯೊಬ್ಬರು ತುಲಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಾತದ ಪ್ರಕೃತಿ ಹೇಳ್ತಕ್ಕಂಥದ್ರಿಂದ ಸ್ವಲ್ಪ ಜಾಗ್ರತೆಯಿಂದ ಇರುವುದು ಉತ್ತಮ. ಇನ್ನು 10ನೇ ತಿಂಗಳಿನಲ್ಲಿ ಕುಟುಂಬದಲ್ಲಿ ಮರಳಿ ನೆಮ್ಮದಿ ಹೇಳ್ತಕ್ಕಂತಹದ್ದು ಪ್ರಾಪ್ತಿಯಾಗತ್ತೆ. ಸಾಂಸಾರಿಕ ಜೀವನ ನೆಮ್ಮದಿಯಾಗಿ ಇರತಕ್ಕಂತಹದ್ದು, ಬಂಧು ಮಿತ್ರರಿಂದ ಪ್ರೀತಿ ವಿಶ್ವಾಸಾದಿಗಳು ಸಿಗ್ತಕ್ಕಂತಹದ್ದು, ಮಕ್ಕಳಿಂದ ನೆಮ್ಮದಿ ಹೇಳ್ತಕ್ಕಂತಹದ್ದು ಆಗ್ತಕ್ಕಂಥದ್ದು. ಜೊತೆಗೆ ಯಾರೆಲ್ಲ ಏನೇನೋ ಒಂದು ಆಸೆಗಳನ್ನು ಕಟ್ಕೊಂಡಿರ್ತೀರಿ, ಅಂತಹ ಆಸೆಗಳು ಕೂಡ ಈ ಸಮಯದಲ್ಲಿ ನೆರವೇರುವ ಸುಸಮಯ ಇದಾಗಿರುತ್ತೆ. ಇನ್ನು 11ನೇ ತಿಂಗಳಿನಲ್ಲಿ ಮನಸ್ಸು ಹೇಳ್ತಕ್ಕಂಥದ್ದು ಎಲ್ಲೆಲ್ಲೋ ಓಡಾಡುತ್ತೆ, ಏನೇನೋ ಮಾಡುತ್ತೆ. ಆದರೆ ಆ ರೀತಿಯಲ್ಲಿ ಮಾಡದೆ ಮನಸ್ಸನ್ನು ಆದಷ್ಟು ಸ್ಥಿರವಾಗಿ ಇಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಿ ಮತ್ತು ಅಷ್ಟೇ ಅಲ್ಲದೆ ಬೇರೆಯದ ಕಡೆಗೆ ಗಮನ ಹೋಗದೇ ಇದ್ದಾಗೆ ನೋಡಿಕೊಂಡು ವ್ಯವಹಾರದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ನೀವು ಹಿಡಿತವನ್ನು ಇಟ್ಟುಕೊಂಡು ಜಾಗರೂಕತೆಯಿಂದ ಹೆಜ್ಜೆಯನ್ನು ಇಟ್ಟರೆ ತುಂಬ ಒಳ್ಳೆಯದನ್ನು ಆ ಸಮಯದಲ್ಲಿ ನಾವು ಕಾಣಬಹುದು. 12ನೇ ತಿಂಗಳಿನಲ್ಲಿ ಕೆಲವೊಂದನ್ನು ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪ್ರಮಾಣಿಸಿ ನೋಡು ಅಂತ ಹೇಳುವಂತಹ ರೀತಿಯಲ್ಲಿ ಕೆಲವೊಂದು ಅಪವಾದ, ನಿಂದನೆ ಇತ್ಯಾದಿಗಳು ಎದುರಿಗೆ ಬಂದರೂ ಕೂಡ ಅದರಲ್ಲಿ ತಾಳ್ಮೆಯನ್ನು ಕಡ್ಕೊಳ್ಳದೇನೆ ಹೋದರೆ ಒಳ್ಳೆಯದು. ಮತ್ತು ಅಷ್ಟೇ ಅಲ್ಲದೆ ವ್ಯರ್ಥ ಪ್ರಯತ್ನ ಹೇಳ್ತಕ್ಕಂಥದ್ದನ್ನು ಎಂದಿಗೂ ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಕೇಳಿದರೆ ಈ ಗ್ರಹ ಹೇಳ್ತಕ್ಕಂಥದ್ದು ಆ ರೀತಿಯಾದಂತಹ ರೀತಿಯಲ್ಲಿ ಮಾಡಿಸುವ ಸಾಧ್ಯತೆ ಇರತಕ್ಕಂಥದ್ದು. ವ್ಯರ್ಥ ಪ್ರಯತ್ನದಿಂದ ಕೊನೆಗೆ ಏನೂ ಸಿಗದೇ ಇದ್ದಂತಹ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಹಾಗಾಗಿ ಯಾವುದಕ್ಕೆ ನಾವು ಪ್ರಯತ್ನವನ್ನು ಪಟ್ಟರೆ ಫಲ ಸಿಗತ್ತೋ ಅಂಥದನ್ನೇ ನೋಡಿ ನಾವು ಪ್ರಯತ್ನವನ್ನು ಪಟ್ಟರೆ ಶುಭವನ್ನು ನಾವು ಕಾಣಬಹುದು. ಹಾಗಾಗಿ ಒಂದು ಮೇಲ್ನೋಟದಲ್ಲಿ ಈ ರೀತಿಯಾದಂತಹ ಚಿತ್ರಣ ಹೇಳ್ತಕ್ಕಂಥದ್ದು ತುಲಾ ರಾಶಿಯವರ ಭವಿಷ್ಯತ್ತಿನಲ್ಲಿ ಇರತಕ್ಕಂಥದ್ದು. ಹಾಗೂ ಏನು ಒಂದು ವಜ್ರ ವ್ಯಾಪಾರಸ್ಥರು ಹೇಳ್ತಕ್ಕಂಥವ್ರಿಗಿರ್ತಾರೆ, ಅಂಥವರಿಗೆ ಅಧಿಕವಾದಂತಹ ಲಾಭ ಪ್ರಾಪ್ತಿಯು, ಸರ್ಕಾರ ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂಥವರಿಗೆ ನೆಮ್ಮದಿಯ ವಾತಾವರಣ ಹೇಳ್ತಕ್ಕಂಥದ್ದು ಈ ಸಮಯ ನಿಮ್ಮದು.